ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಸೋಯಾಬೀನ್ ರೈಸ್ ಮಾಡ್ತಾ ಇದ್ದೀನಿ. ಸೋಯಾಬೀನ್ ಬಿರಿಯಾನಿ ಅಂತಲೇ ಅನ್ಬೋದು ಇದನ್ನು. ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ, ಶಾಹಿ ಜೀರಾ, ಸ್ವಲ್ಪ ಜೀರಿಗೆ ಡೈಜೆಷನ್ ಆಗಲಿ ಅಂತ ಹೇಳಿ ಶಾಹಿ ಜೀರಾ ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಒಂದು 4 ಮೆಣಸಿನ್ಕಾಳನ್ನು ಹಾಕಿದ್ದೀನಿ. ಸೊ ಇಷ್ಟನ್ನು ಹಾಕಿ ಬೇಕಂದರೆ ನಿಮಗೆ ಒಂದೆರಡು ಹಸಿಮೆಣಸಿನ್ಕಾಯಿನೂ ನೀವು ಹಾಕೋಬೋದು. ಆಮೇಲೆ ಇದಕ್ಕೆ ಸ್ವಲ್ಪ ಆನಿಯನನ್ನು ಆ್ಯಡ್ ಮಾಡಿಬಿಟ್ಟು ಬ್ರೌನ್ ಕಲರ್ ಬರೋವರೆಗೂ ಅದನ್ನು ನಾವೇನು ಮಾಡಬೇಕು, ಫ್ರೈ ಮಾಡಬೇಕು. ತುಂಬಾ ಏನು ಫ್ರೈ ಮಾಡೋದೇನು ಬೇಕಾಗಿಲ್ಲ, ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು. ಸೊ ಆಮೇಲೆ ಇದಕ್ಕೆ ಜಜ್ಜಿರತಕ್ಕಂತಹ ಬೆಳ್ಳುಳ್ಳಿ ಮತ್ತು ಅಲ್ಲ ಅಂದರೆ ಶುಂಠಿನ ಜಜ್ಜಿಬಿಟ್ಟು ಅದಕ್ಕೆ ಫ್ರೆಶ್ಶಾಗಿ ಹಾಕ್ತಾಯಿದ್ದೀನಿ. ಯಾಕಂದರೆ ಫ್ರೆಶ್ಶಾಗಿ ಹಾಕಿದರೆ ತುಂಬಾ ಚೆನ್ನಾಗಿ ಸ್ಮೆಲ್ಲು ಬರ್ತೈತಿ ಮತ್ತು ಅಂತ ಹೇಳಿ ಹಾಕಿದ್ದೀನಿ. ಸ್ವಲ್ಪ ಘಾಟ್ ವಾಸನೆ ಹೋಗುವವರೆಗೂ ಅದನ್ನು ನಾವು ಫ್ರೈ ಮಾಡ್ಕೋಬೇಕು. ಸೊ ಇದಂತೂ ತುಂಬಾ ಚೆನ್ನಾಗಿರ್ತೈತಿ. ಇದು ನನ್ನ ಮಗನಿಗಂತೂ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ವಾರದಲ್ಲಿ ಒಂದು ಸತಿನಾದರೂ ಇದನ್ನು ಮಾಡೇ ಮಾಡ್ತೀನಿ. ಅವ್ನ ಫ್ರೆಂಡ್ಸ್ ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಸೋಯಾಬೀನನ್ನು ನಾವು ಮುಂಚೆನೇ ನೀರಲ್ಲಿ ಬಿಸಿ ನೀರಲ್ಲಿ 15 ಮಿನಿಟ್ಸ್ ಇಟ್ಕೊಂಡು ತಣ್ಣೀರಲ್ಲಿ ವಾಶ್ ಮಾಡಿ ತೆಗೆದು ಹಿಂಡಿ ಇಟ್ಕೊಂಡ್ಬಿಡಬೇಕು. ಆಮೇಲೆ ನಾನು ಇಲ್ಲಿ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ. ಸೊ ಯಾಕಂದರೆ ಹೆಲ್ತ್ ಕೂಡ ಇಂಪಾರ್ಟೆಂಟ್ ನಮಗೆ. ಅದು ಹಾಕಿ ಅದಕ್ಕೆ ಈ ಸೋಯಾಬೀನನ್ನು ಆ್ಯಡ್ ಮಾಡಿ ಸ್ವಲ್ಪ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಅದಕ್ಕೆ ಸಾಲ್ಟನ್ನು ಹಾಕ್ಕೋಬೇಕು. ಆಮೇಲೆ ನಾನು ಅರಿಶಿನ ಪುಡಿ ಕೂಡ ನಾನು ಆ್ಯಡ್ ಮಾಡ್ತೀನಿ. ಯಾಕಂತಂದರೆ ಅರಿಶಿನ ಪುಡಿ ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುವಂಥದ್ದು. ಸೊ ಸ್ವಲ್ಪ 1-2 ಸ್ಪೂನ್ ಮೊಸರು ಕೂಡ ನಾನು ಹಾಕ್ತೀನಿ. ಹಾಕಿ ಅದನ್ನು ಚೆನ್ನಾಗಿ ತಿರುವಾಡಿ ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಬಿಡ್ಬೇಕು. ಅದನ್ನು ಸ್ವಲ್ಪ ಆದಮೇಲೆ ಅಕ್ಕಿಯನ್ನು ನಿಮಗೆ ಎಷ್ಟು ಬೇಕು ಅಷ್ಟು ಅಕ್ಕಿನ ತೊಗೊಂಡು ಅದರ ಡಬಲ್ ಕ್ವಾಂಟಿಟಿ ವಾಟರನ್ನು ನೀವು ಹಾಕಬೇಕು. ಅಂದರೆ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರನ್ನು ಹಾಕಬೇಕು. ಆಮೇಲೆ ಅದಕ್ಕೆ ರೈಸಿಗೆ ಎಷ್ಟು ಬೇಕೋ ಅಷ್ಟು ಮತ್ತೆ ಸಾಲ್ಟ್ ಹಾಕಬೇಕು. ಆಮೇಲೆ ಅದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕಂತಂದರೆ ಸ್ವಲ್ಪ ನಿಮಗೇನಾದರೂ ಇನ್ನೂ ಸ್ವಲ್ಪ ಮಸಾಲೆ ಬೇಕಾದಂತಂದರೆ ನಾನು ಬಿರಿಯಾನಿ ಮಸಾಲ ಪೌಡ್ರ್ ಹಾಕ್ತೀನಿ. ಆಮೇಲೆ ಕೊರಿಯಾಂಡರ್ ಪೌಡ್ರ್ ಕೂಡ ಹಾಕ್ತೀನಿ. ಸ್ವಲ್ಪ ಖಾರದ ಪುಡಿ ಕೂಡ ನಾನು ಹಾಕ್ತೀನಿ ಸ್ವಲ್ಪ. ಯಾಕಂದರೆ ಸ್ವಲ್ಪ ಖಾರ ಇರಲಿ, ನಮ್ಮಲ್ಲಿ ಖಾರ ಎಲ್ಲ ಜಾಸ್ತಿ ತಿಂತಾರೆ. ಸೊ ಅದಕ್ಕಾಗಿ ನಾನು ಖಾರ ಜಾಸ್ತಿ ಹಾಕ್ತೀನಿ. ಸೊ ಅದೇ ಹೇಳಿದ್ನಲ್ಲ, ಹೈದ್ರಾಬಾದಿ ಬಿರಿಯಾನಿ ಮಸಾಲ ಹಾಕಿದ್ದೀನಿ. ಸೊ ಇದನ್ನು ಹಾಕಿ ನೀರು ಹಾಕಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 1-2 ವಿಸಲ್ ಮಾಡಿಸಿ ಸಣ್ಣಗೆ ಉರಿಯಲ್ಲಿ ಸ್ವಲ್ಪ ಬೇಯಿಸಿ ಬಿಡಬೇಕು. ರೆಡಿ.